ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀನಿವಾಸ ಮಠ ಜ್ಯೋತಿಷಿ. ಈ ದಿನ ನಿಮಗೆ ಗುರುಬಲದ ಬಗ್ಗೆ ತಿಳಿಸ್ಕೊಡ್ತೀನಿ. ಇದೇ ಜೂನ್ 2ನೇ ತಾರೀಕು ಗುರುಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತದೆ. ಹೀಗೆ ಪ್ರವೇಶ ಮಾಡುವುದರಿಂದ ಯಾವ ಯಾವ ರಾಶಿಯವರಿಗೆ ಗುರುಬಲ ಬರುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಕರ್ಕಾಟಕ ರಾಶಿಗೆ ಗುರುಗ್ರಹ ಪ್ರವೇಶ ಮಾಡ್ತಿರೋದ್ರಿಂದ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಬಹಳ ಒಳ್ಳೆ ಫಲಗಳು ಸಿಗ್ತವೆ. ಆ ನಂತರ ಕನ್ಯಾ ರಾಶಿಯವರಿಗೆ ತುಂಬ ಒಳ್ಳೆ ಫಲ ಸಿಗುತ್ತೆ. ಈಗಾಗಲೇ ಅಷ್ಟಮ ಗುರು ಹಾಗೂ ಪಂಚಮ ಶನಿಯ ಪ್ರಭಾವದಲ್ಲಿರುವಂತಹ ವೃಶ್ಚಿಕ ರಾಶಿಯವರಿಗೆ ಗುರುವಿನ ಬಲ ಸಿಗುತ್ತದೆ. ಆಮೇಲೆ ಮಕರ ರಾಶಿ ಹಾಗೂ ಮೀನ ರಾಶಿಯವರಿಗೆ ಗುರುವಿನ ಬಲ ಇರುತ್ತದೆ. ಹೀಗೆ ಗುರುವಿನ ಬಲದ ಸಂಪೂರ್ಣ ಫಲ ಅಂದರೆ ಸಂಪೂರ್ಣ ಒಳಿತನ್ನು ಪಡೆದುಕೊಳ್ಬೇಕು ಅಂತ ಅಂದರೆ ನಿಮ್ಮ ಜನ್ಮಜಾತಕದಲ್ಲಿ ಗುರುವಿನ ಸ್ಥಿತಿ ಹೇಗಿದೆ ಅಂತ ಒಮ್ಮೆ ನೋಡ್ಕೊಳ್ಳಿ. ಆನಂತರ ಸದ್ಯಕ್ಕೆ ಅಂದರೆ ಈಗ ನಿಮಗೆ ಯಾವ ದಶೆ ಹಾಗೂ ಭುಕ್ತಿ ನಡೆಯುತ್ತಾ ಇದೆ ಅಂತ ಒಮ್ಮೆ ನೋಡ್ಕೊಳ್ಳಿ. ಬಹಳ ಸಲ ಏನಾಗುತ್ತೆ, ಗೋಚಾರದಲ್ಲಿ ತುಂಬ ಒಳ್ಳೆ ಫಲ ಕೊಡುತ್ತೆ ಅನ್ನುವಂತಹ ಗ್ರಹಗಳು ನಿಮಗೆ ಕೊಡಬೇಕಾದ ಶುಭ ಫಲಗಳನ್ನು ಕೊಡದೆ ಹೋಗ್ಬೋದು. ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಜನ್ಮಜಾತಕದಲ್ಲಿನ ಗುರುವಿನ ಸ್ಥಿತಿ. ಅದರಿಂದ ಒಮ್ಮೆ ನಿಮ್ಮ ಜಾತಕವನ್ನು ಪರಿಶೀಲಿಸಿಕೊಳ್ಳಿ. ಒಂದು ವೇಳೆ ನಿಮಗೇನಾದರೂ ಜಾತಕದಲ್ಲಿ ಗುರುವಿನ ಬಲದ ಅಗತ್ಯ ಇದೆ ಅಂತಾದರೆ ನೀವು ಇಲ್ಲಿದೆ ನೋಡಿ, ಟರ್ಕಾಯಿಸು ಅಥವಾ ಯೆಲ್ಲೋ ಸಫೈರ್, ಇದನ್ನು ಕನಕಪುಷ್ಯರಾಗ ಅಂತ ಹೇಳ್ತಾರೆ. ಅದನ್ನು ಬಳಸುವುದರಿಂದ ನಿಮಗೆ ಹೆಚ್ಚು ಶುಭ ಫಲಗಳು ದೊರೆಯುತ್ತೆ. ಅಂದರೆ ನಿಮಗೆ ದೊರೆಯಲೇಬೇಕಾದ ಶುಭ ಫಲದ ಅನುಭವವನ್ನು ನೀವು ಪಡೆದುಕೊಳ್ತೀರಿ. ಅದಕ್ಕೆ ಯಾವುದೇ ಅಡೆತಡೆಗಳು ಎದುರಾಗೋದಿಲ್ಲ. ಸೊ ನಿಮಗೆ ಹೇಳೋದೇನೆಂದರೆ, ಯಾರ್ಯಾರಿಗೆ ಗುರುಬಲ ಇದೆ ಅಂತ ಹೇಳಿದ್ದೀನೋ ಒಮ್ಮೆ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಳಿ. ಮುಂದಿನ 1 ವರ್ಷಗಳ ಕಾಲ ಗುರುವಿನ ಅನುಗ್ರಹದ ಸಂಪೂರ್ಣ ಫಲವನ್ನು ಪಡೆದುಕೊಳ್ಳಿ. ನಮಸ್ಕಾರ. ಎಲ್ಲರಿಗೂ ಒಂದು ಒಳ್ಳೆ ಸುದ್ದಿ ಇದೆ ಕಣ್ರಿ, ನೆನಪಲ್ಲಿಟ್ಕೊಳ್ಳಿ. ಇದೇ ಜೂನ್ 2ನೇ ತಾರೀಕು ಗುರುಗ್ರಹ ಬದಲಾವಣೆ ಆಗ್ತಾ ಇದೆ. ಈ ಸಂದರ್ಭಕ್ಕೆ JS ಜೆಮ್ಸ್ ಆ್ಯಂಡ್ ಜುವೆಲ್ಸ್ನಿಂದ ಟರ್ಕಾಯ್ಸ್ ಸ್ಟೋನ್ ಮೇಲೆ 20% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. 20% ಡಿಸ್ಕೌಂಟ್. ನಿಮಗೆ ನಿಮ್ಮ ಕೆರಿಯರ್ಗೆ ಏನಾದರೂ ಅಡೆತಡೆ ಆಗ್ತಾ ಇದೆ ಅಂತಾದರೆ, ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸು ತುಂಬ ಚೆನ್ನಾಗಾಗಬೇಕು ಅಂತಿದ್ದರೆ, ಹೆಲ್ತು ತುಂಬ ಚೆನ್ನಾಗಾಗಬೇಕು ಅಂತಿದ್ದರೆ, ಗುರುವಿನ ಅನುಗ್ರಹಕ್ಕಾಗಿ ಗುರುಗ್ರಹದ